ನಮಸ್ಕಾರ ಸ್ನೇಹಿತರೆ. ಇತಿಹಾಸಗಳಲ್ಲಿ ನಾವು ಓದ್ತಾ ಇರ್ತೇವೆ, ಭಾರತದ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದಂತಹ ವ್ಯಕ್ತಿ ವಾಸ್ಕೋ ಡಿ ಗಾಮ ಅಂತ. ಯುರೋಪ್ನಿಂದ ಮೊದಲ ಬಾರಿಗೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕೈಗೊಂಡಂತಹ ನಾವಿಕ ವಾಸ್ಕೋ ಡಿ ಗಾಮ. ಇಂದಿಗೆ ಭಾರತಕ್ಕೆ ಬಂದು 524 ವರ್ಷಗಳು ಕಳೆದೋಯ್ತು. ಅಂದರೆ ಜಲಮಾರ್ಗವನ್ನು ಕಂಡುಹಿಡಿದು ಹೇಗಿತ್ತು ಆ ವಾಸ್ಕೋ ಡಿ ಗಾಮನ ಪಯಣ ಅಂತ ನಾವು ನೋಡೋದಾದರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಭಾರತಕ್ಕೆ ವಾಸ್ಕೋ ಡಿ ಗಾಮ ಬರೋದಕ್ಕಿಂತ ಮುಂಚೆ ಅನೇಕ ಜನರು ಇಲ್ಲಿ ಬರೋದಕ್ಕೆ ಹುಡುಕಾಟವನ್ನು ನಡೆಸಿದರು. ಯಶಸ್ವಿ ಕೂಡ ಆಗಿರಲಿಲ್ಲ. ಆದರೆ ಭಾರತದ ಮಸಾಲ ಪದಾರ್ಥಗಳ ಸಿದ್ಧಪಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಎಷ್ಟೋ ದೇಶಗಳಿಗೆ ಗೊತ್ತಿತ್ತು. ಆದರೆ ಹೇಗೆ ಬರಬೇಕು ಅನ್ನೋ ಮಾರ್ಗ ಯಾರಿಗೂ ಗೊತ್ತಿರಲಿಲ್ಲ. ಈ ಒಂದು ಸಮಯದಲ್ಲಿ ಭಾರತಕ್ಕೆ ಯುರೋಪ್ನಿಂದ ಬಂದಂತಹ ಮೊದಲ ನಾವಿಕ ಹಾಗೂ ಮಾರ್ಗವನ್ನು ಕಂಡುಹಿಡಿದಂತಹ ವ್ಯಕ್ತಿ ವಾಸ್ಕೋ ಡಿ ಗಾಮ. ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ಪ್ರಯಾಣವನ್ನು ಕೈಗೊಂಡಿದ್ದ. ಅದಾದ ನಂತರ 5 ವರ್ಷ ಬಳಿಕ ವಾಸ್ಕೋ ಡಿ ಗಾಮ ಪ್ರಯಾಣವನ್ನು ಭಾರತದ ಕಡೆಗೆ ಕೈಗೊಳ್ಳುತ್ತಾನೆ. ಆದರೆ ಭಾರತದ ಮಾರ್ಗ ಕಂಡುಹಿಡಿಯುವ ಉದ್ದೇಶದಿಂದ ಸಂಚಾರ ಕೈಗೊಂಡಿದ್ದು ಮೊದಲ ದೇಶ ಅಮೇರಿಕ. ಆದರೆ ಆ ಸಂಚಾರವನ್ನು ಸಮುದ್ರ ಮಾರ್ಗವಾಗಿ ನಾನು ಹುಡುಕಬೇಕು ಅಂತ ಆ ಸಮಯದಲ್ಲಿ ಸಮುದ್ರಯಾನ ಕೈಗೊಂಡಂತಹ ವ್ಯಕ್ತಿ ವಾಸ್ಕೋ ಡಿ ಗಾಮನ ನೌಕಾಪಡೆ ಹಾಗೂ ವಾಸ್ಕೋ ಡಿ ಗಾಮ. ಹೌದು, ಕ್ರಿಸ್ಮಸ್ ದಿನದಂದು ನಟಾಲ್ ತೀರವನ್ನು ತಲುಪಿತು. ವಿವಿಧ ದೇಶಗಳನ್ನು ದಾಟಿ ಮೊಂಜಾಬಿಕ್ ಎಂಬ ದ್ವೀಪದಲ್ಲಿ ನೌಕಾಪಡೆ ಸೇರಿತು. ಅಲ್ಲಿ ಒಂದು ಕಾಲ ಬರೋಬ್ಬರಿ 1 ತಿಂಗಳು ನೆಲೆಸಿತ್ತು. ಮೊಂಜಾಬಿಕ್ ನೆಲೆಸಿದ ನಂತರ ಅಲ್ಲಿ ವಾಸ್ಕೋ ಡಿ ಗಾಮ ಅರಬ್ ಜೊತೆಗಿನ ವಾಣಿಜ್ಯ ಸಂಪರ್ಕವನ್ನು ಪ್ರಾರಂಭ ಮಾಡ್ತಾನೆ. ಚಿನ್ನ, ಬೆಳ್ಳಿ, ಸಾಂಬಾರು ಪದಾರ್ಥಗಳ ವ್ಯಾಪಾರದ ಕುರಿತಾದ ಮಾಹಿತಿಗಳನ್ನು ತಿಳಿದುಕೊಳ್ತಾನೆ. ಈ ಮೂಲಕ ವಾಸ್ಕೋ ಡಿ ಗಾಮ ಭಾರತಕ್ಕೆ ಹೋಗಬಹುದು ಎಂಬ ಭರವಸೆಯನ್ನು ಇನ್ನೂ ಗಟ್ಟಿಗೊಳಿಸ್ತಾನೆ. 1598 ಏಪ್ರಿಲ್ 7ರಂದು ಮೊಂಜಾಜ್ ಅಂದರೆ ಈಗಿನ ಕೀನ್ಯಾ ದೇಶವನ್ನು ತಲುಪಿ ಗುಜರಾತ್ ಕಡೆಯ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಗುಜರಾತ್ನ ಒಬ್ಬ ಪೈಲಟ್ ಸಹಾಯದಿಂದ 20 ದಿನಗಳ ಕಾಲ ಸಂಚರಿಸಿ ಭಾರತದ ಮಾರ್ಗದೆಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಅದು 1498 ಮೇ 17ರಂದು ಭಾರತವನ್ನು ತಲುಪಿದ ಮೊದಲ ಯುರೋಪಿಯನ್ ನಾವಿಕ ವಾಸ್ಕೋ ಡಿ ಗಾಮ ಇತಿಹಾಸವನ್ನು ಸೃಷ್ಟಿಸ್ತಾನೆ. ಸತತ 2 ಬಾರಿ ಭಾರತಕ್ಕೆ ಬಂದು ಸಾಂಬಾರ್ ಪದಾರ್ಥಗಳನ್ನು ಹಾಗೂ ರೇಷ್ಮೆ ಬಟ್ಟೆಗಳನ್ನು ಖರೀದಿ ಮಾಡ್ತಾನೆ. ಆದರೆ ಭಾರತಕ್ಕೆ 3ನೇ ಬಾರಿ ಪ್ರಯಾಣ ಕೈಗೊಂಡಾಗ, ಭಾರತಕ್ಕೆ ಬಂದು 3ನೇ ಬಾರಿ ಹಿಂತಿರುಗುವಾಗ 1524ರಲ್ಲಿ ವಾಸ್ಕೋ ಡಿ ಗಾಮ ಸಾವಿಗೀಡಾಗ್ತಾನೆ. ಆಗಿನ ಕಾಲದ ಇಲ್ಲಿನ ರಾಜರುಗಳು ಹಲವಾರು ಸವಲತ್ತುಗಳನ್ನು ವಾಸ್ಕೋ ಡಿ ಗಾಮನಿಗೆ ನೀಡಿದ್ರು. ಅಲ್ಲಿನ ಜನರ ಜೊತೆ ಮಾತನಾಡಿ ಅಲ್ಲಿನ ಎಲ್ಲ ಸಾಂಬಾರು ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇವನ ವ್ಯಾಪಾರದಿಂದ ಪೋರ್ಚುಗಲ್ನಲ್ಲಿಯೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆಯುವಂತಹ ಸಮರ್ಥ ಸಲಹೆಗಾರನೂ ಕೂಡ ಆಗ್ತಾನೆ. ಕಾರಣ ತನ್ನ ವಿಶ್ರಾಂತ ಜೀವನದಲ್ಲಿ ಇಲ್ಲಿನ ರಾಜರಿಗೆ ವ್ಯವಹಾರದಲ್ಲಿ ಸಲಹೆಗಳನ್ನು ನೀಡ್ತಾ ಬಂದ. 1524ರಲ್ಲಿ ಭಾರತದ ವೈಸ್ರಾಯ್ ಆಗಿ ಕೂಡ ಇದ್ದಂತಹ ವಾಸ್ಕೋ ಡಿ ಗಾಮ ಇತಿಹಾಸದ ಪುಟಗಳಲ್ಲಿ ಅಮರನಾಗಿ ಉಳಿತಾನೆ. ಸ್ನೇಹಿತರೆ, ನಾವು ನಮ್ಮ ಶಾಲಾ ದಿನಗಳಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದಂತಹ ವ್ಯಕ್ತಿ ವಾಸ್ಕೋ ಡಿ ಗಾಮ ಅಂತ ನಾವು ಓದಿದ್ದೇವೆ. ಆದರೆ ಆ ಜಲಮಾರ್ಗವನ್ನು ಕಂಡುಹಿಡಿಬೇಕಾದ್ರೆ ಸುಮ್ಮನೆ ಆಗಲಿಲ್ಲ. ಅದೆಷ್ಟೋ ಸಾವು ನೋವುಗಳಾಗಿದ್ವು. ನೀರಲ್ಲಿ ಹೆಣಗಳು ತೇಲ್ತಾ ಹೋಗ್ತಾ ಇದ್ವು. ಅದೆಷ್ಟೋ ಹಡಗುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ವು. ಕಾರಣ ಸಮುದ್ರ ಅಲೆಗಳು ಪ್ರಕೃತಿಯ ಮುಂದೆ ಯಾವ ದೊರೆಯೂ ಯಾವ ಜ್ಞಾನಿಯೂ ಶೂನ್ಯ ಅನ್ನೋದು ಸತ್ಯ ಹೇಗೋ
ಅದೇ ರೀತಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದದ್ದು ಕೂಡ ಅದೇ ರೀತಿ ವಿಸ್ಮಯ ಹಾಗೂ ವಿಚಿತ್ರ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಆದರೆ ಈಗಿನ ಆಧುನಿಕ ಜಲಮಾರ್ಗವನ್ನು ಕಂಡುಹಿಡಿಯೋದು ಅಥವಾ ಕಂಡುಹಿಡಿಬೋದು ಅನ್ನೋದಕ್ಕೆ ಮಾದರಿ ಆ ಮೊದಲಿಗ ನಾವಿಕ ವಾಸ್ಕೋ ಡಿ ಗಾಮ ಅನ್ನೋದು ಮಾತ್ರ ಸತ್ಯ. ಧನ್ಯವಾದಗಳು.